ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಂತೆ ಇಂದು ನಾನು ಮಿಥುನ ರಾಶಿಯವರ ರಾಶಿ ಭವಿಷ್ಯವನ್ನು ತಿಳಿಸ್ತೇನೆ. ಈ ವರ್ಷ ಮಿಥುನ ರಾಶಿಯವರಿಗೆ ಎಲ್ಲರಿಗೆ ಆದಂತೆ 4 ಗ್ರಹಗಳು ಟ್ರಾನ್ಸಿಟ್ ಆಗ್ತವೆ. ಅವರಿಗೆ ಜನ್ಮದಲ್ಲಿ ಗುರು ಸಂಚಾರ ಆಗುತ್ತೆ ಮತ್ತು ಪರಾಕ್ರಮ ಸ್ಥಾನದಲ್ಲಿ ಕೇತು, ಭಾಗ್ಯಭಾವದಲ್ಲಿ ರಾಹು ಹಾಗೂ ಕರ್ಮಭಾವದಲ್ಲಿ ಶನಿ ಸಂಚಾರ ಆಗುತ್ತೆ. ಸೊ ಈ ರೀತಿ ಗ್ರಹಸ್ಥಿತಿಗಳು ಇರೋದರಿಂದ ಮಿಥುನ ರಾಶಿಯವರಿಗೆ ಒಂದು ರೀತಿ ಮಿಶ್ರ ಫಲಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತು ಈ ಮಿಥುನ ರಾಶಿಯವರಿಗೆ ಜನ್ಮಗುರು ನರೋ ದುಃಖಂ ಅಂತ ಹೇಳುವಂತೆ ವಿಶೇಷವಾಗಿ ಕೆಲವು ಒಂದು ಅಶುಭ ಫಲಗಳನ್ನು ಅವರು ಅನುಭವಿಸಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ಆದರೆ ಈ ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಗುರು ಬಂದರೂ ಸಹಿತ ಅಕ್ಟೋಬರಿಂದ ಡಿಸೆಂಬರ್ವರೆಗೆ ಗುರುಬಲ ಬರುತ್ತೆ. ಆಗ ತಮ್ಮ ರಾಶಿಯಿಂದ ದ್ವಿತೀಯ ಭಾವದಲ್ಲಿ ಗುರು ಸಂಚಾರ ಆಗಿ ಆಗ ಉಚ್ಚ ಗುರು ಇರೋದರಿಂದ ಫೈನಾನ್ಸ್ಗೆ ಸಂಬಂಧಪಟ್ಟಂಗೆ ಮತ್ತು ಉದ್ಯೋಗಸ್ಥರಿಗೆ ವಿಶೇಷವಾದ ಒಂದು ಶುಭ ಫಲಗಳನ್ನು ಕಾಣಬಹುದು ಅಂತ ಹೇಳ್ಬೋದು. ಇನ್ನುಳಿದಂತೆ ಮಿಥುನ ರಾಶಿಯವರು ಯಾವ ವಿಷಯದ ಬಗ್ಗೆ ಜಾಗರೂಕತೆ ವಹಿಸಬೇಕು ಅಂತ ತಿಳ್ಕೊಳ್ಳೋಣ. ಮಿಥುನ ರಾಶಿಯವರಿಗೆ ನೋಡಿ, ಬಿಸ್ನೆಸ್ ವ್ಯವಹಾರ ಮಾಡ್ತಕ್ಕಂಥ ಮಿಥುನ ರಾಶಿಯವರು ಅಥವಾ ಹೊಸದಾಗಿ ಇನ್ವೆಸ್ಟ್ ಮಾಡುವಂಥ ಮಿಥುನ ರಾಶಿಯವರು ವಿಶೇಷವಾದ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಬುಧನು ತನ್ನ ರಾಶಿಯವರೇ ಆದರೂ ಸಹಿತ ತನ್ನ ರಾಶಿಗೆ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಬುದ್ಧಿ ವ್ಯತ್ಯಾಸವಾಗುವ ಲಕ್ಷಣಗಳು, ಅಂದರೆ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು, ಯಾರ ಜೊತೆ ಒಂದು ವ್ಯವಹಾರವನ್ನು ಮಾಡಿಕೊಳ್ಳಬಹುದು, ಈ ರೀತಿ ಒಂದು ಯೋಚನಾ ಶಕ್ತಿಗಳಲ್ಲಿ ವ್ಯತ್ಯಾಸಗಳನ್ನು ನಾವು ಕಾಣಬಹುದು. ಹಾಗಾಗಿ ಬಹಳಷ್ಟು ಅಶುಭಕರವಾದ ಫಲಗಳನ್ನು ಮಿಥುನ ರಾಶಿಯವರು ಪಡೆಯುವ ಸಂಭವ ಜಾಸ್ತಿ ಇದೆ. ಮತ್ತು ಈಗ ಆಲ್ರೆಡಿ ಒಂದು 10-15 ವರ್ಷದಿಂದ ನಾವು ವ್ಯಾಪಾರ ವ್ಯವಹಾರ ಮಾಡ್ತಾಯಿದ್ದೀವಿ, ನಮಗೂ ಸಮಸ್ಯೆನ ಅಂದರೆ ಅಂಥ ಮೇಜರ್ ಸಮಸ್ಯೆ ಆ ಥರದವರಿಗೆ ಬರೋದಿಲ್ಲ. ಯಾರು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂಥವರಿಗೆ. ಮತ್ತು ಇನ್ನೊಂದೇನೆಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೂಡ ವಿಶೇಷವಾದ ಶುಭ ಫಲಗಳನ್ನು ಈಗ ಕೊಡೋ ಲಕ್ಷಣಗಳು ಇಲ್ಲ. ಕೆಲವರು ಅದರಲ್ಲಿ ಇನ್ನೂ ಏನಂದರೆ ಈ ಮೇಲ್ ಆ್ಯಂಡ್ ಫೀಮೇಲ್ ಪಾರ್ಟ್ನರ್ಸ್ ಅಂತ ಇರ್ತಾರೆ, ಅಂದರೆ ಗಂಡಸರು ಹೆಂಗಸರು ಸೇರಿ ಯಾವುದಾನ ಒಂದು ವ್ಯಾಪಾರ ವ್ಯವಹಾರ ನಡೆಸೋದು ಅಥವಾ ಯಾವುದ್ರಲ್ಲನ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದು, ವಿಶೇಷವಾಗಿ ಷೇರು ಪೇಟೆಯಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋರು, ಹಣ ಬಂಡವಾಳ ಹಾಕೋರು, ಅಥವಾ ಇನ್ಯಾರೋ ನಮ್ಮ ಪರವಾಗಿ ಬಿಸ್ನೆಸ್ ಮಾಡಿ ನಮಗೆ ದುಡ್ಡು ಕೊಡ್ತಾರೆ ಅಂತ. ಇದನ್ನು ನಾವು ಈ ಷೇರು ಮತ್ತು ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ತುಂಬ ನಮ್ಮ ಕ್ಲೈಂಟ್ಸ್ಗಳ ಹತ್ರ ನಾವು ಕೇಳಿದ್ದೇವೆ. ಸೊ ಆ ಥರ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗೋ ಪಕ್ಷದಲ್ಲಿ ಅತಿಯಾಗಿ ಒಂದು 10 ಬಾರಿ ಯೋಚನೆ ಮಾಡಿ ನೀವು ನಿರ್ಧಾರ ತಗೊಳ್ಳೋದು ಉತ್ತಮವಾದ ಕೆಲಸ ಆಗುತ್ತೆ. ಮತ್ತು ಮಿಥುನ ರಾಶಿಯವರ ಪುತ್ರಭಾವ, ಅಂದರೆ ಅವರಿಗೆ ಮಕ್ಕಳ ವಿಷಯದಲ್ಲಿ ಒಂದು ಶುಭ ಫಲಗಳನ್ನು ಅವರು ಪಡ್ಕೊಳ್ಬೋದು. ವಿದ್ಯಾಭ್ಯಾಸ, ಮಕ್ಕಳ ವಿದ್ಯಾಭ್ಯಾಸ, ಅದರಲ್ಲಿ ಉನ್ನತಿಯನ್ನು, ಅಥವಾ ಮಕ್ಕಳು ಎಲ್ಲನೂ ಉದ್ಯೋಗದಲ್ಲಿದ್ದರೆ ಅಥವಾ ಯಾವುದಾನ ಒಂದು ಫೈನಾನ್ಸಿಯಲ್ ವ್ಯವಹಾರದಲ್ಲಿದ್ದರೆ ಅದರಲ್ಲಿ ಅವರಿಗೆ ಉತ್ತಮವಾದ ಫಲಗಳನ್ನು ಈ ವರ್ಷ ಕಾಣೋದಕ್ಕೆ ಎಲ್ಲ ಚಾನ್ಸಸ್ಸು ಇರುತ್ತೆ. ಇನ್ನೊಂದು ಮೇಜರ್ ವಿಷಯ ಏನಪ್ಪ ಅಂತ ಅಂದರೆ ಉದ್ಯೋಗಸ್ಥರಿಗೆ, ಮಿಥುನ ರಾಶಿಯ ಉದ್ಯೋಗಸ್ಥರಿಗೆ ಅವರ ಉದ್ಯೋಗ ಸ್ಥಳದಲ್ಲಿ ಪ್ರಾರಂಭದಲ್ಲಿ ಅನೇಕ ವಿಧವಾದ ಅಡ್ಡಿ ಆತಂಕಗಳು ಮತ್ತು ಒಂದು ಆಪಾದನೆಗಳನ್ನು ಕಾಣುವ ಯೋಗ ಇದೆ. ಆದರೆ ಈ ಅಕ್ಟೋಬರ್ ನಂತರ ಅದಕ್ಕೆ ಗುರುದೃಷ್ಟಿ ಬೀಳೋದ್ರಿಂದ ಏನಾದರೂ ಆಪಾದನೆಗಳು ಇಂಥವೆಲ್ಲ ಫೇಸ್ ಮಾಡಿದರೆ ಅದಕ್ಕೆ ಅವರಿಗೆ ಉತ್ತಮವಾದ ಒಂದು ಪರಿಹಾರಗಳು ಸಿಗ್ತದೆ. ಮತ್ತು ಉದ್ಯೋಗದಲ್ಲಿ ಪ್ರಮೋಷನ್ನು, ಈ ಥರ ಒಂದು ಯೋಗಗಳನ್ನು ಮಿಥುನ ರಾಶಿಯವರು ಒಂದು ಅನುಭವಿಸುವ ಇದಿದೆ. ಮತ್ತು ಸಾಮಾಜಿಕವಾಗಿ ಹೇಳಬೇಕು ಅಂತ ಅಂದರೆ ವಿಶೇಷವಾಗಿ ಟೀನೇಜರ್ಸ್ ಆಗ್ಬೋದು ಅಥವಾ ಮಧ್ಯಮ ವಯಸ್ಕರಾಗ್ಬೋದು, ತಮ್ಮ ಸಾಮಾಜಿಕ ಸಂಬಂಧಗಳನ್ನು ಒಂದು ವಿಶೇಷವಾದ ಜಾಗರೂಕತೆ ವಹಿಸಿ ಪಾಲನೆ ಮಾಡ್ಕೊಂಡು ಹೋಗೋದು ಅತಿ ಉತ್ತಮ. ಆದಷ್ಟು ನೈತಿಕ ಜೀವನವನ್ನು ನಡೆಸ್ಕೊಂಡು ಹೋಗೋದು ಒಳ್ಳೆಯದು.
ಆಮೇಲೆ ತೀರ್ಥಯಾತ್ರೆ ಸಂಚಾರದ ವಿಷಯದಲ್ಲಿ ಅಂದರೆ ಹೋಲಿ ಪ್ಲೇಸಸ್ಗೆ ರಿಲಿಜಿಯಸ್ ಟ್ರಿಪ್ಸ್ ಮಾಡ್ತಾರೆ. ಅಲ್ಲಿ ಹೋಗುವಾಗ ಕೂಡ ಅನೇಕ ವಿಧವಾದ ಅವಘಡಗಳು ಸಂಭವಿಸುವ ಎಲ್ಲ ಲಕ್ಷಣಗಳು ಬರ್ತಾ ಇದೆ. ಮತ್ತು ಅಲ್ಲಿ ಕೆಲಸ ಮಾಡುವಂಥ ಅವರಿಗೆ ಕೂಡ ವಿಶೇಷವಾದ ಆಪಾದನೆಗಳು, ಕೆಟ್ಟ ಹೆಸರು ಬರೋಕ್ಕೆ ಎಲ್ಲ ಲಕ್ಷಣಗಳು ಇವೆ. ಮತ್ತು ಈ ಸೈಟ್ ಸೀಯಿಂಗ್ ಹೋಗ್ತಾರೆ, ಕೆಲವರು ಒಂಥರ ಜಾಲಿ ಟ್ರಿಪ್ ಹೋಗ್ತಾರೆ, ಈ ಥರದವರಿಗೆ ಕೂಡ ಅತಿ ಜಾಗರೂಕತೆಯ ಅವಶ್ಯಕತೆ ಇದೆ. ಯಾಕೆಂದರೆ ನ್ಯಾಚುರಲ್ ಕೆಲಾಮಿಟೀಸ್ ಈ ವರ್ಷ ಬರೀ ಮಿಥುನ ರಾಶಿಯವರಿಗೆ ಅಂತಲ್ಲ, ಇಡೀ ಪ್ರಪಂಚದಲ್ಲೇ ವಿಶೇಷವಾಗಿ ಅಗ್ನಿ ಅವಘಡಗಳು ಮತ್ತು ನೀರಿನ ಪ್ರವಾಹ ಈ ಥರದ್ದು ವಿಶೇಷವಾಗಿ ಅದು ತೀರ್ಥಯಾತ್ರೆ ಮತ್ತು ಈ ರಿಲಿಜಿಯಸ್ ಪ್ಲೇಸಸ್ನಲ್ಲಿ ಅಥವಾ ಈ ಥರದ್ರಲ್ಲಿ ಕಾಣೋದ್ರಿಂದ ವಿಶೇಷವಾಗಿ ಜಾಗರೂಕತೆ ವಹಿಸೋದು ಉತ್ತಮ ಅಂತ ನಾನು ಹೇಳ್ತೀನಿ. ಇನ್ನುಳಿದಂತೆ ಮಿಥುನ ರಾಶಿಯವರಿಗೆ ದಿನಕ್ಕೆ 2 ಬಾರಿ ದೈವಿಕ ಪ್ರಾರ್ಥನೆ, ದುರ್ಗಾದೇವಿ ಮತ್ತು ಆಂಜನೇಯ ಸ್ವಾಮಿ ಮತ್ತು ಶನೈಶ್ಚರ ಮತ್ತು ಗುರುಗ್ರಹ ಆರಾಧನೆ ಅತ್ಯುತ್ತಮವಾದ ಶುಭ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ತೇನೆ. ಹೀಗಾಗಿ ಮಿಥುನ ರಾಶಿಯವರು ಯಾವುದೂ ಆತಂಕ ಪಡದೆ ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಒಂದು ಜಾಗರೂಕತೆಯಿಂದ ವರ್ತಿಸಿದಲ್ಲಿ ಅವರಿಗೆ ಎಲ್ಲ ಶುಭ ಫಲಗಳನ್ನು ಪಡೆದುಕೊಳ್ಬೋದು ಹಾಗೂ ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಳ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಮಸ್ಕಾರ.